ಕ್ಯಾನ್ಸರ್ ಪೇಷೆಂಟ್ಗಳು ಅಥವಾ ಅಂಗವಿಕಲರು ಅವ್ರಿಗೆ ಯಾವುದೇ ರೀತಿಯ ದುಡಿಯೋಕ್ಕೆ ಆಗದೇ ಇರೋವಂಥವ್ರಿಗೆ ಕೊಡಬೇಕು, ಪ್ರತಿದಿನ ಒಂದು ಮೂಟೆ ಅಂತ ಹೇಳಿ ತೀರ್ಮಾನ ಮಾಡಿದ್ದು. ಅದೇ ರೀತಿ ಇವತ್ತು ಈ ಕೆಂಪೇಗೌಡರ ಮುಂದೆ, ಯಾಕಂದರೆ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೇವೆ. ಇದ್ರ ಬಗ್ಗೆ ನೀವು ಒಂದೆರಡು ಮಾತಾಡ್ತಾರೆ. ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಪ್ರಯುಕ್ತ ನಮ್ಮ ಶಿವಕುಮಾರ್ ನಾಯಕರು ಒಂದು ಪ್ರಾಮಾಣಿಕವಾದ ಹೋರಾಟಗಾರರು, ಪ್ರಾಮಾಣಿಕವಾದ ಹೋರಾಟದ ಸೇವೆಯಲ್ಲಿ ಭಾಳ ಅದ್ಭುತವಾದಂಥ ಒಂದು ಮನೋಭಾವವನ್ನು ಇಟ್ಟಿದ್ದಾರೆ. ಸಾಮಾಜಿಕವಾಗಿ ಒಬ್ಬ ಬಡವರು ಬದುಕಬೇಕಾದ್ರೆ ಏನಪ್ಪ ಬೇಕು ಅಂದರೆ ಅವ್ರಿಗೆ ಆಹಾರ, ಅದನ್ನು ತಿಳ್ಕೊಂಡು ಪ್ರತಿಯೊಬ್ಬರಿಗೂ ಅಂದರೆ ಕೈಯಲ್ಲಿ ಆಗದೇ ಇರ್ತಕ್ಕಂಥವ್ರಿಗೆ, ಇರ್ತಕ್ಕಂಥವ್ರಿಗೆ, ನಿರಾಶಕ್ತರಿಗೆ ಸಹಾಯ ಹಸ್ತವನ್ನು ಚಾಚುವುದರ ಮುಖಾಂತರ ತಮ್ಮ ಕನ್ನಡದ ಹೋರಾಟವನ್ನು ಈ ರೀತಿಯೂ ಕೂಡ ಸಮಾಜ ಸೇವೆಯಲ್ಲಿ ನಾವು ತೊಡಗಿಸ್ಕೋಬೋದು ಅಂತೇಳಿ, ಅದರಲ್ಲೂ ವಿಶೇಷವಾಗಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿ ಬೆಂಗಳೂರಿನಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಜನ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಲ್ಲಿ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಈ ಬೆಂಗಳೂರು ಎಲ್ಲ ಜಾತಿ ಧರ್ಮದವರು ಬಾಳಿ ಬದುಕಲಿ ಅಂತ ಕಟ್ಟಿದಂಥ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರು ಪುಣ್ಯಾತುಂಬರು. ಇಡೀ ಪ್ರಪಂಚದಲ್ಲಿ ನೀವೆಲ್ಲಾದರೂ ನೋಡ್ಬೋದು, ತಾನೇ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿ ಆ ಸಾಮ್ರಾಜ್ಯಕ್ಕೆ ದೊರೆಯಾದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಾಡಪ್ರಭು ಕೆಂಪೇಗೌಡರು ಅಂತ ನಾವೆಲ್ಲರೂ ಕೂಡ ಘಂಟಾಘೋಷದಿಂದ ಹೇಳ್ಬೋದು. ಅವರು ನಗರದಲ್ಲಿ ಕನ್ನಡಿಗರು ಬಾಳಿ ಬದುಕಲಿ ಅಂತೇಳಿ ನೂರಾರು ಪೇಟೆಗಳನ್ನು ನಿರ್ಮಾಣ ಮಾಡಿದಂಥ ಪುಣ್ಯಾತ್ಮ ತನ್ನ ಸೊಸೆಯನ್ನು ಜೀವವನ್ನು ತ್ಯಾಗ ಮಾಡಿಸಿ ಕಡ್ದ